ಊರಿಗೆ ಯಾರು ತೀರ್ಕೊಂಡ್ರೆ ಯಾವೇ ಆತೋ ಗಾಡಿಗಳು ಬರಕ ಹಿಂದ ಮುಂದೆ ಮಾಡ್ತಾರೆ. ಕೆಲಮೋಟ್ರ್ ಒಯ್ಯಾಕ ನಮ್ಮ ಮನ್ಯಾಗ ಮೊಮ್ಮಕ್ಳು ಅಲ್ಲಿ ಅಂತ ನೀನು ಕರ್ಕೊಂಡು ಹೋದ್ರೆ ನೀವು ಹೆಣ ನಾವು ಹೆಣ ಮತ್ತೆ ಎಲ್ಲರೂ ಬಿದ್ದು ಹಾಕೊಂಡಂತ 8 ತಿಂಗಳಾತ್ರಿ. ಇದು ಮಾನ್ಯ ಒಂದು 2 ಟೈರ್ ಹೊಡೆದವ್ರಿ. ಎಲ್ಲ ದುಡಿದ 500 ದಿವಸ ಅದಕ್ಕೆ ಹಾಕದ 2000 ಆಗ್ಬಿಟ್ಟತ್ರಿ. ಅವನು ರಿಟರ್ನ್ ಆಗಿದ್ರು ಹಾಕೋಗಿಂದ ಯಾವ ಒಳ್ಳೆ ಕಾಂಟ್ಯಾಕ್ಟ್ ರೋಡ್ ಮ್ಯಾಗ ಬಂದಿಲ್ಲ. ಮಾಡ್ಬೇಕಂತಾರ ಒಂದು ಯಾರ ಸತ್ ಮ್ಯಾಗ ಮಾಡ್ತಾರೋ ಗೊತ್ತಿಲ್ಲ ಅವ್ರು ಶಾಸಕರು. ಅದಾರ ಅನ್ನೋದು ಗೊತ್ತಿಲ್ಲ, ಸತ್ತಾರ ಅನ್ನೋದು ಗೊತ್ತಿಲ್ಲ. ಅವ್ರು ಗಾಡಿ ಸ್ಕಿಡ್ ಹಾಕೋ ಬೂತಿವಿ ಕಾಲು ಕೈ ಮುರ್ಕೊಂಡು ಮನೆ ಕುಂದಿರಿ ಅಂತ ಹೇಳ್ತಾರೆ ಅವರು. ಅನುದಾನ ಇಲ್ಲ ಅಂತ ಹೇಳ್ಕೊತ ಕುಂತ ಬಿಡ್ತಾರೆ. ಶಾಸಕರು ಭೂಮಿ ಪೂಜೆ ಮಾಡಿ ಅವ್ರು ಈ ಕಡೆ ನೋಡಿದಿಲ್ಲ. ಇಲ್ಲ ಅಂದ್ರೆ ಮೊದ್ಲಿನ ರೋಡ್ ಏನಕ್ಕೆ ಚೆನ್ನಾಗಿತ್ತು, ಅದನ್ನೇ ಬಿಟ್ಟಿಲ್ಲ. ಇವಾಗ ಆಗಿದೆ ಅಂತ ಅದು ಮಾಡಿದ್ರೆ ಮಾಡ್ಬೇಕಲ್ವಾ. PWD ಹೋಗಿ ಮನವಿ ಕೊಟ್ಟು ಅವರು ಯಾವುದೇ ಪರಿಸ್ಥಿತಿಯಿಂದ ಅವ್ರು ಇನ್ನು ಕೆಲಸ ಮಾಡಿಲ್ಲ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮುದ್ದೇಬಿಹಾಳ ತಾಲೂಕಿನ ಹಿರೇಮಗಳ ಕ್ರಾಸ್ದಿಂದ ಈ ನೆರಬೆಂಚಿ, ಕೇಸಾಪುರ ಈ ಊರುಗಳಿಗೆ ಹೋಗುವಂತ ರಸ್ತೆಯಲ್ಲಿ ಇದ್ದೀವಿ. ಕಳೆದ 2025 ಜೂನ್ ನಲ್ಲಿ ಶಾಸಕರು ಭೂಮಿ ಪೂಜೆಯನ್ನ ಮಾಡಿದ್ರು ಈ ರಸ್ತೆ ದುರಸ್ತಿಗಾಗಿ. ಈ ರಸ್ತೆ ದುರಸ್ತಿಗೆ ಭೂಮಿ ಪೂಜೆ ಮಾಡಿದ ನಂತರ ಜಲ್ಲಿಕಲ್ಲುಗಳನ್ನ ಹಾಕಿ ಹಾಗೆ ಬಿಟ್ಟಿದ್ದಾರೆ. ಇದರಿಂದ ಇಲ್ಲಿಯ ರೈತರಿಗೆ, ಗ್ರಾಮಸ್ಥರಿಗೆ ತಿರುಗಾಡೋದಕ್ಕೆ ತುಂಬಾ ತೊಂದರೆ ಆಗಿದೆ. ಆ ತೊಂದರೆ ಕುರಿತಂತೆ ಅವರೇ ಮಾತಾಡ್ತಿದ್ದಾರೆ. ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸುದ್ದಿ ಮಾಡಿಕೊಟ್ರೆ ಸಾಕಾಗೈತಿ. ಏನ್ ಶಾಸಕರ 2-3 ವರ್ಷ ಆಯ್ತು ಏನು ಇಲ್ಲ. ಈಗ 7 ತಿಂಗಳಾಯ್ತು ಇದನ್ನ ಹಡ್ಡಿ ಕೇಸಿ. 7 ತಿಂಗಳಾಯ್ತು ಇನ್ನೂವರೆಗೆ ಆದ್ರೂ ಈ ಕಡೆ ಹಣಿಕ್ ಹಾಕಿಲ್ಲ. ಏನ್ ಅವ್ರ ಏನ್ ಮಾಡ್ಬೇಕಂತಾರೋ ಯಾರ ಸತ್ ಮ್ಯಾಗ ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಶಾಸಕರು ಅದಾರ ಅನ್ನೋದು ಗೊತ್ತಿಲ್ಲ, ಸತ್ತಾರ ಅನ್ನೋದು ಗೊತ್ತಿಲ್ಲ. ಅವ್ರು ಏನ್ರಿ ಗಾಡಿ ಸ್ಕಿಡ್ ಹಾಕವು ಬೂತಿವಿ ಕಾಲು ಕೈ ಮುರ್ಕೋರಿ ಮನ್ಯಾಗ ಕುಂದಿರಿ ಅಂತ ಹೇಳ್ತಾರ್ರಿ ಅವ್ರು. ಎಲ್ಲರಿಗೆ ಮನವಿ ಕೊಟ್ಟಾರಿ. ಮನವಿ ಕೊಟ್ಟಿದ್ದು ಆಗೈತೆ, ಎಲ್ಲ ಆಗೈತೆ. ಏನ್ ಅವ್ರೇನ್ ಬರೋದು ಇಲ್ಲ, ನೋಡುದು ಇಲ್ಲ. ಯಾರಿಗ ಗೊತ್ತ್ರಿ? ಶಾಸಕರಿಗೆ ಹೇಳಿದ್ರು ಬರ್ತಾರ್ರಿ ಅವ್ರು ಹೇಳದ ಹೆಂಗ್ ಬರ್ತಾರ್ರಿ? ಅನುದಾನ ಇಲ್ಲ ಅಂತ ಹೇಳ್ಕೊತ ಕುಂತ ಬಿಡ್ತಾರ. ಇಲ್ಲಾದ್ರಿ ಏಟತ್ತಿಗೆ ಮಾಡಿ ಹೋಗಿತ್ತಿದ್ರಿ. ಅವ ಕಾಂಟ್ರಾಕ್ಟರ್ ಅಂತನ್ರಿ ಅನುದಾನ ಇಲ್ಲ ಅಂತ ಹೇಳ್ತಾನವ. ರೊಕ್ಕ ಬರ್ಲದ ನಾವೆಲ್ಲಿ ಹಾಕೊಂಡ್ರಿ ಅಂತ ಕೇಳ್ತಾರ್ರಿ ಅವ್ರು. ರೈತರಿಗೆ ಮತ್ತೆ ಎತ್ಕೊಳ ಸಾಯ್ತಾವ್ರಿ. ನಾಲ್ ಇರ್ಲಾದ ಎತ್ಕೊಳ ಇದ್ದು ಅಂದ್ರ ಇಲ್ಲಿ ಬಂದ್ ಕೇಸ್ ನಾವ್ ಸಾಯ ಹಣೆ ಬರೈತಿ. ನಾವು ಇಲ್ಲಿಂದ ಜಂಗ್ ಮೂರಾಳಿಗೆ ಹೋಗ್ಬೇಕು, ಇಲ್ಲಿಗೆ ಬರ್ಬೇಕು. ಸಂಪರ್ಕ ಮಾಡ್ತಾರೆ ಈ ಆಲೂರು, ಕೆಸಾಪುರ, ಹುಣಕುಂಟಿ, ರಕ್ಕಚಿಗಿ ತಮ್ಮ ಬಲ್ದಿನ ತನಾನು ಹೋಗುತ್ರಿ. ಇದು ದಾರಿ ಹೋದ್ರ ದಾರಿ ಅಲ್ರಿ. ಇವ್ ಮುರತನ ಅಲ್ಲ ಹಳ್ಕುಂಟಿ ಕಡೆ ಹೋದಂದ್ರೆ ಏನಂತಿದೆ ನೀನು? ಆ ಕಡೆ ಮಾಡಿಸ್ಕೊಂತಾರ. ಹೌದಿಲ್ರಿ? ಇದನ್ನಾರ ಸುದ್ದಿ ಮಾಡಿದ್ರಿ ಮುರಾಳಿಕೆನ ಹೋಗೋರ್ ನಾವು. ಅಗ್ಲಿ 12 ತಾಸು ಕೊಡ್ರಿ ಅದಕ್ಕ ಹೇಳ್ತಾರ. ಹೋಗ್ತೀನಿ ಮತ್ ನನಗ ಸುಧಾರ BP ಐತ್ರಿ, ಇವತ್ತು ಹೋಗಾಕ ಬೇಕಲ್ಲ. ನಾನು ಹೇಳ್ತೀನಿಲ್ಲ. ನಾವು ಒಟ್ಟು ರೂಮ್ ಮತ್ತೈತಿ, ಸೈಕಲ್ ಮೋಟ್ರ್ ತರಾಕ ರೂಮ್ ಮತ್ತೈತ್ರಿ ನಮ್ಗೆ. ಯಾರು ಬರ್ದೇ ಇಲ್ರಿ. ಒಲ್ಲೆಂತ ಹುಡ್ರು ನೈನ್ ಸಜ್ಜಿಲ್ಲ ಅವ್ ಬ್ಯಾಡ್ಲಿ. ಸೈಕಲ್ ಮೋಟ್ರ್ ಒಯ್ಯಾಕ ನಮ್ಮ ಮನ್ಯಾಗ ಮೊಮ್ಮಕ್ಳು ಅಲ್ಲಿ ಅಂತಾರ. ನೀನ್ ಕರ್ಕೊಂಡ್ ಹೋದ್ರೆ ನೀನು ಹೆಣ ನಾವು ಹೆಣ ಮತ್ತೆ ಎಲ್ಲಾರು ಬಿದ್ದೇವು ಹಾಕೊಂಡಂತ. ಬರ್ದೇ ಇಲ್ರಿ ಸರ್ ಮೇಲೆ ಹೋಗ್ತಾರ. ಇದು ಎಷ್ಟು ತಿಂಗಳಾತ್ರಿ ಟೇಪ್ ಇದ್ದು? ಹೋದ ವರ್ಷದಿಂದಾಗ ಅಡ್ಡಿದ್ರು. ಒಂದ್ ವರ್ಷ ಅಂತ ಎಲ್ಲಾ ನಮ್ಗ್ ಬಾಳ ತೊಂದ್ರೆ ಆಗ್ಬಿಟ್ಟೈತ್ರಿ. ಬಾಡಿಗೆ ಯಾರು ಹೇಳ್ತಾ ಇಲ್ರಿ ಈ ರೋಡಿನ ಸಂಬಂಧ ಅಂಜಿಕೆರಿ. ಈಗ ಹೇಳಿದ್ರು ಇಲ್ಲ ಗಾಡಿ ಇದು ಆಕೈತಿ ಅದು ಆಕೈತಿ ಒಪ್ಪರಿ ಆಗ್ಬಿಡುತ್ತ ಅಂತೇಳಿ ಯಾರು ಹೇಳಾಕತ್ತಿಲ್ರಿ. ನಮ್ಗ ಅನ್ಕೂರು ಬಾಳ ತೊಂದ್ರೆ ಆಗ್ಬಿಟ್ಟೈತ್ರಿ ಗಾಡಿದು. ಹೀಗಾಗಿ ಇವು 8 ತಿಂಗಳಾಯ್ತ್ರಿ. ಈಗ 8 ತಿಂಗಳಾಯ್ತ್ರಿ. ಇದು ಮಾನ್ಯ ಒಂದ್ 2 ಟೈರ್ ಹೊಡೆದವ್ರಿ. ನಾವೆಲ್ಲ ದುಡಿದ 500 ದಿವಸ ಅದಕ್ಕೆ ಹಾಕದ 2000 ಆಗ್ಬಿಟ್ಟೈತ್ರಿ. ಹಿಂಗಾಗಿ ಬಾಳ ತೊಂದ್ರೆ ಆಗ್ಬಿಟ್ಟೈತ್ರಿ ನಮ್ಗ. ಮಾಡಂತ ಹೇಳಿವ್ರಿ, 2-3 ಸರಿ ಅರ್ಜಿ ಕೊಟ್ಟಿವ್ರಿ, ಎಲ್ಲಾ ಮಾಡಿವ್ರಿ. ಎಲ್ಲಾ ಫೋನ್ ಅದು ಇದಕ್ ಹಚ್ಚಿದ್ವಿ. ಅವ್ರು ಏನ್ ರೆಸ್ಪಾನ್ಸ್ ಮಾಡ್ತಾ ಇಲ್ರಿ. ರೋಡ್ ಚೆನ್ನಾಗಿತ್ರಿ ಮೊದಲ, ಇನ್ನ ಅಷ್ಟೇ ಬಿತ್ತಿದ್ರೆ ಪಾಡಿತ್ರಿ ನಮ್ಗ. ಇದೆಲ್ಲಾ ಮತ್ ಅಡ್ಡಿಕೇರಿ ಈಗ 8 ತಿಂಗಳಾತ್ರಿ. ಎಲ್ಲಾ ನಮ್ ಗೋಳಾಟ ಯಾರು ಕೇಳೋರ್ ಇಲ್ರಿ ಇಲ್ಲಿ. ಡಾಂಬರ್ ನೋಡ್ರಿ, ಈಗ ಇದನ್ನ ನೆಲ ಆಗೋದು ಕಮ್ಮಿ ಅಂದ್ರು 6-7 ತಿಂಗಳು ಆಗೈತ್ರಿ ನಮ್ಮ ಅಂದಾಜು ಪ್ರಕಾರ. ಇದು ಮೆಜರ್ಮೆಂಟ್ ನಾವೇನ ಡೇಟ್ ಬರ್ಕೊಂಡಿಲ್ಲ, ಏನಿಲ್ಲ. ಈಗ ಕಡಿಮೆ ಅಂದ್ರು ಈಗ 3 ತಿಂಗಳಾತು ಡಂಪರ್ಗಳು ಅಡ್ಡಾಡ್ತದವು. ನನಗೆ ಮೊನ್ನೆ
ಕಲ್ಲು ಸಿಡುದು ಆ ಡಂಪರ್ ಒಂದ್ ಪಾಸ್ ಆತು ಯಾವ್ದನ್ನೋದು ನಮಗಂತೂ ಕೇಳಿದ್ರು ಇಲ್ಲ ಆ ಡ್ರೈವರು ಈ ಡ್ರೈವರು ಅಂತಂದು ಅಪೋದ ಇಷ್ಟಿಷ್ಟಕ್ಕೆ ನಾವ್ ಇನ್ನೇನ್ ಕಂಪ್ಲೇಂಟ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತಂದು ನಾವೇ ದವಾಖಾನೆ ತೋರಿಸಿ ಆರಾಮಾಗಿವ್ರಿ. ಈಗ ಈ ಲೆಕ್ಕ ನೋಡಿದ್ರೆ ಇನ್ನೂ ವರ್ಷ ಆದ್ರೂ ಆಗಂಗ್ ಕಾಣಲ್ಲ. ಯಾಕಂದ್ರೆ ನಾವ್ ದಿನ ಪ್ರತಿನೂ ಮುದ್ದೆ ಒಳಗ್ ಅಡ್ಡಾಡ್ಲೇಬೇಕು. ಮಾಲು ಮುದ್ದಮ್ಮ ತರಕ ನಮ್ದು ನೆರವೆಂಚ ಅಂಗಡಿ ಐತಿ, ಆಮೇಲೆ ಟ್ಯಾಕ್ಟ್ರಿನೂ ಐತಿ. ಡೀಸೆಲ್ ಕ್ಯಾನ್ ತರಬೇಕು ಅಂತಂದ್ರೂ ಡೀಸೆಲ್ ಕ್ಯಾನ್ ತರೋದು ಆಗ್ತಾ ಇಲ್ಲ. ಈ ಬಸ್ಸಿಗೆ ಹಾಕೊಂಬರೋಣ ಅಂದ್ರು ಬಸ್ನವ್ರಂತೂ ತಗೊಳೋದಿಲ್ಲ. ನಾವ್ ಏನ್ ಮಾಡ್ಬೇಕು ರೈತರು? ನಮ್ಮ ಊರಿಗೆ ಯಾರು ತೀರ್ಕೊಂಡ್ರೆ ಯಾವೇ ಆತು ಗಾಡಿಗಳು ಬರಾಕ ಹಿಂದ ಮುಂದ ಮಾಡ್ತಾರ. ಸ್ವಲ್ಪ ಬ್ಯಾಲೆನ್ಸ್ ತಪ್ತು ಅಂದ್ರ ಗಾಡಿ ಆಕ್ಸಿಡೆಂಟ್ ಆಗೋ ಸಂಭವ ಐತಿ ಅಂತಂದು ಕೆಲವೊಂದ್ ಮಂದಿ ಬರ್ತಾನೂ ಇಲ್ಲ ರೀ. ಇದ್ರ ಬಗ್ಗೆ ಸರ್ಕಾರ ತಹಸೀಲ್ದಾರು ಏನ್ ಕ್ರಮ ಕೈಗೊಂಡರು? ಆ ಟೆಂಡರ್ ಹಾಕ್ತಾನೆ ಅಂತೂ ಇಡೀ ಶಾಪ್ ಅಂತೂ ದಿನ ಹೊತ್ತೊಂಟ್ರು ಹಾಕ್ತಿವಿ. ಹುಡುಗರಿಗೆ ಸಾಲಿಗೆ ಮುದ್ದೆ ಬಳಕ ಹಚ್ಚಿವಿ. ದಿನ ಅಪ್ ಅಂಡ್ ಡೌನ್ ಮಾಡ್ಬೇಕಂದ್ರೂ ಆಗಲ್ಲ. ಇಂಥ ಡಂಪರ್ಗಳು ಕಲ್ಲು ಸಿಡಿತಾವು, ಇವ್ರು ನಿಧಾನಕ್ಕ ಬಾ ಅಂದ್ರೂ ಬರೋದಿಲ್ಲ. ಹಂಗಾಗಿ ಇದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ತಾರ ಅನ್ನೋದು ನಮಗೂ ಗೊತ್ತಿಲ್ಲ. ಸ್ವಲ್ಪ ನಮ್ಮ ಶಾಸಕರು ಇದ್ರ ಬಗ್ಗೆ ಕಾಳಜಿ ವಹಿಸಿ ಮಾಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗೈತಿ. ಇದು ಆಲೂರು, ಕೆಸಾಪೂರು, ನೆರವೆಂಚಿ ಗ್ರಾಮಸ್ಥರು 8 ಜನ ಬಿದ್ದು ಹೋಗಿದಾರೆ ಇಲ್ಲಿ ಹೇಳಿ. ಅವ್ರ ಕೈನೂ ಮುರ್ಕೊಂಡಾರ, ಕಾಲನು ಮುರ್ಕೊಂಡಾರ. ಇದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ಳಲ್ರು. ಯಾಕಂದ್ರೆ ಈ ರೋಡ್ನ್ಯಾಗ ದಿನ ಬಿದ್ಕೊಂತ ಎದ್ಕೊಂತ ಹೋದ್ರ ಇಟೆ ಮಾಡ್ಕೊಂತ ಹೋದ್ರಿ. ಕಾಂಟ್ರಾಕ್ಟರ್ಗೆ ಅವ್ರಿಗೆಲ್ಲ ಮಾಡಿಸ್ಕೊಡೋ ಜವಾಬ್ದಾರಿ ತಗೋಬೇಕಾಗಿಲ್ರಿ. ಇದನ್ನ ಯಾರು ಮಾಡಿಸ್ಕೊಡ್ತಾರಿ? ದಯವಿಟ್ಟು ಇದನ್ನ ರೋಡ್ ನಮ್ಗೆ ಒಂದ್ ತಿಂಗಳದಾಗ ನಮ್ಗೆ ರೆಡಿ ಮಾಡಿಸ್ಕೊಡೋ ಪ್ರಯತ್ನ ಮಾಡ್ರಿ. ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಕೈತಿ. ನೀವು ದಿನ ಇದನ್ನ ಮಾಡ್ಕೊಂತ ಹೋದ್ರೆ ಎಲ್ಲರೂ ದಿನ ಹೊತ್ತಂಟ್ರ ಮಂದಿ ಬೀಳುದು ಹೇಳೋದು ಇದ ನಡ್ದೈತ್ರಿ. ಗಾಡಿ ಅಡ್ಡಾಡೋ ಗಾಡಿಗಳು ಸನೇಕ ಬಾಳ ತೊಂದರೆ ಆಗ್ಯಾವ್ರಿ ಹೇಳ್ರಿ. ಒಬ್ರು ಬಾಡಿಗೆ ಬರುದಿಲ್ಲ, ಯಾರು ಕರಿಯಾಕ್ ಹೋದ್ರ ಮನ್ ಎಮರ್ಜೆನ್ಸಿ ನಮ್ ಮನ್ಯಾಗ ಆರಾಮಿಲ್ಲ ಅಂದ್ರ ರೋಡ್ ಸಂಬಂಧ ಯಾರು ಬಾಡಿಗೆ ಬರೋಲ್ಲಾಗ್ಯಾರಿ. ಇವ್ರು ಯಾಕೆ ಇದ್ರ ಸಂಬಂಧ ಈ ರೋಡ್ ಮಾಡಾಕ್ ಕುಂತಾರ? ಮೊದ್ಲ ಮತ್ ಅಡ್ಡದಾರ ಬಿಡ್ಬೇಕಾಗಿತ್ತು. ಮಾಡ್ಕೇಸಿ ನಾವ್ ಹೆಂಗೋ ಮಾಡ್ಕೊಂತ ಹೋಗ್ತಿದ್ವಿ. ಈ ರೋಡ್ ಅಡ್ಡಿಸಿ ಎಲ್ಲಾ ಅಡ್ನೇಡ್ ಮಾಡಿಟ್ಟಾರಿ. ಈಗ ನಮ್ಗ ಅಡ್ಡಾಡಕ್ ಬಾಳ ತೊಂದರೆ ಆಗೈತ್ರಿ. ಸಾರ್ವಜನಿಕರಿ ಪ್ರತಿಯೊಬ್ಬರಿಗೂ ಬಾಳ ತೊಂದರೆ ಆಗೈತ್ರಿ. ದಯವಿಟ್ಟು ಅದನ್ನ ಒಂದ್ ತಿಂಗಳೊಳಗಡೆ ನಮ್ಗೆ ಮಾಡಿಸಿ ರೆಡಿ ಮಾಡಿ ಕೊಡೋ ಅಂತ ಕೇಳಕೊಂತೀರಿ ನಾವು. ಫೇಸ್ಬುಕ್ ಅಲ್ಲೆಲ್ಲ ಹಾಕ್ತಿವ್ರಿ. ಕಾಮೆಂಟ್ ಹಾಕಿದ್ರ ಬೆದರಿಕೆಗಳು ಹಾಕ್ತಾರೆ ನಮ್ಮ ಮ್ಯಾಗ. ತಗೊಂಡವ್ರಿಗೆ ಧಮಕಿ ಹಾಕಿದ್ರು ರೌಡಿಜಮ್ ಮಾಡ್ತಾ ಇದಾರೆ ಅವರು. ನಮ್ಗೆ ಅವ್ರೇನ್ ನಾವು ಅವ್ರ ಆಸ್ತಿ ಕಸ್ಕೊಂಡಿಲ್ಲ ಏನಿಲ್ಲ. ನಮ್ಗೆ ರೌಡಿಜಮ್ ಮಾಡಕ್ಕೆ ನಮ್ಮ ರಸ್ತೆ ನಮ್ಗೆ ಮಾಡಿಸ್ಕೊಡಿ ಅಂತ ಸುಧಾರಣೆ ಕೇಳ್ತಾ ಇದ್ದೀವಿ ಸರ್. ಶಾಸಕರು ಇದ್ರ ಬಗ್ಗೆ ಗಮನ ತಗೋಬೇಕು. ಅದಕ್ಕೆ ಶಾಸಕರ ಗಮನಕ್ಕೆ ಇನ್ನೂ ಬಂದಿದೆ ಅಂತ ಗೊತ್ತಿಲ್ಲ ಸರ್. ಅವ್ರು ಒಂದಿನ ಈ ಕಡೆ ಬಂದಿಲ್ಲ. ಬಂದಿದ್ರೆ ಬಡವ್ರ ಕಷ್ಟ ಗೊತ್ತಾಗ್ತಿತ್ತು. 2 ವೀಲರ್ದವ್ರು 4 ವೀಲರ್ ದುಡಿಯೋರ್ಗೆ ಅವ್ರಿಗೆ ಎಲ್ಲ ಅಡ್ಡಾಡು ಡೈಲಿ ಬೈಕ್ ತಗೊಂಡು 2 ಕ್ಯಾನ್ ತಗೊಂಡ್ ಹೋಗ್ತಾರೆ ಸರ್. ಅದೆಲ್ಲ ಅವ್ರು 4-5 ಸಾವಿರ ರೂಪಾಯಿ ಡೀಸೆಲ್ ತುಂಬ್ಕೊಂಡ್ ಬಂದಿರ್ತಾರೆ. ಹಾಕೊಂಡ್ ಬೀಳೋದು, ಅದು ಅಲ್ಲೇ ಚೆಲ್ಲಿ ಹೋಗೋದು. ಪಾಪ ಅವ್ರು ಏನ್ ಮಾಡ್ಬೇಕು ಇವಾಗ ನಾವು? ಸರ್ ಇಲ್ಲಿಂದ ಇರೋದು ಇದು 5 ಕಿಲೋಮೀಟರ್ ಇದೆ ಸರ್. ಇವಾಗ ಕಿತ್ತು ಹೋಗದಿರೋದು 3 ರಿಂದ 4 ಕಿಲೋಮೀಟರ್ ಆಗುತ್ತೆ ಸರ್. ಇವಾಗ 4 ಕಿಲೋಮೀಟರ್ ಬರಕಾದ್ರೆ ನಮಗೆ ಸಿಕ್ಕಾಪಟ್ಟೆ ತ್ರಾಸ ಇದೆ ಸರ್. ಇಲ್ಲಿ ಸರ್ ಇವ್ರು ಕಾಂಟ್ರಾಕ್ಟರ್ ಏನ್ ಗೊತ್ತಿಲ್ಲ ಸರ್, ಹಸಿಗೆ ಅವ್ರ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಸರ್ ಅದು ಏನ ಇದನ್ನೇ ಗೊತ್ತಾಗ್ತಾ ಇಲ್ಲ ನಮ್ಗೆ. ಹಾಕಂತಂದ್ರೆ ಯಾವನು ರಿಟರ್ನ್ ಇದನ್ನ ಹಾಕಿ ಹೋಗಿಂದ ಯಾವನು ಒಳ್ಳೆ ಕಾಂಟ್ರಾಕ್ಟರ್ ಈ ರೋಡ್ ಮ್ಯಾಗ ಬಂದಿಲ್ಲ. ಮಕ್ಳು ತೋರ್ಸಕ್ ಹೋಗಿ ತಾವು ಬಿದ್ದು ತಾವು ಕೈ ಕಾಲ್ ಕಿತ್ಕೊಂಡು ಕೈ ಮುರ್ಕೊಂಡು ಎಲ್ಲ ಇದಾಗಿದೆ. ಅಧಿಕಾರಿಗಳಂತೂ ಈ ಕಡೆ ಬಂದೇ ಇಲ್ಲ ಸರ್. ಅಧಿಕಾರಿಗಳು ಬಂದ್ರೆ ಕಾಂಟ್ರಾಕ್ಟರ್ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಸರ್, ನಾಳೆ ಆಗ್ತೀವಿ ಅಂತ. ಸುಮಾರು 1.5 ವರ್ಷ ಹತ್ರನ ಆಯ್ತು ಸರ್. ಇದು ಶಾಸಕರು ಭೂಮಿ ಪೂಜೆ ಮಾಡಿ ಹೋಗಿದ ನಂತರ ಈ ಕಡೆ ಬಂದೇ ಇಲ್ಲ ಸರ್. ಸುಮಾರು 1 ವರ್ಷದಿಂದ ಇದು ರೋಡ್ ಭೂಮಿ ಪೂಜೆ ಆಗೈತ್ರಿ. ಹೀಗಾಗಿ ಇನ್ನೂ ಈಗ ಹೆಚ್ಚು ಕಡಿಮೆ ಒಂದು 4-5 ತಿಂಗಳಾಯ್ತು ಇದು ರೋಡ್ ಅಡ್ಡಿಕೇಸಿ. ಇದನ್ನು ಇನ್ನೂ ಕೆಲಸ ಮಾಡ್ತಾ ಇಲ್ಲ. ನಾವು ಅನೇಕ ಸರಿ PWD ಅವ್ರಿಗೆ ಹೋಗಿ ಮನವಿ ಕೊಟ್ಟರು ಅವರು ಯಾವುದೇ ಪರಿಸ್ಥಿತಿಯಿಂದ ಅವ್ರು ಇನ್ನು ಕೆಲಸ ಮಾಡಿಲ್ಲ. ಹಿಂಗಾಗಿ ಈ ಕೆಲಸವನ್ನು ದುರಸ್ತಿಗೊಳಿಸ್ಬೇಕಂತೇಳಿ ನಮ್ಮಲ್ಲಿ ಕಳಕಳಿ ವಿನಂತಿ. ಇದು ಹಿರೇಮುರಾಳ ಗ್ರಾಮದಿಂದ ನೆರವೆಂಚಿಯಿಂದ ಕೆಸಾಪುರದಿಂದ ಹಿಂಗ ಹುಣಕುಂಟಿ ರಸ್ತದವರೆಗೆ ಐತ್ರಿ. ಇದು 14 ಕಿಲೋಮೀಟರ್ ರಸ್ತೆ ಇದು. ಹೀಗಾಗಿ ಇದು ಇಲ್ಲಿ ಬೈಕ್ನವ್ರಿಗೆ ಅಡ್ಡಾಡಕ್ಕೂ ಬಹಳ ತೊಂದರೆ ಆಗಿದೆ. ಎತ್ತಿನ ಗಾಡಿಯವ್ರಿಗೆ ಅಡ್ಡಾಡಕ್ಕಂತೂ ಎತ್ತಿಗೆ ಕಲ್ಲುಗಳು ಎಲ್ಲ ಖಾಲಿ ಸುಚ್ಚಿ ಅವಕ್ಕೆಲ್ಲ ತುಂಬಾ ತೊಂದರೆ. ಎಷ್ಟೋ ಬೈಕ್ಗಳು ಹಾಕೊಂಡ್ ಬಿದ್ದಾರ ಇಲ್ಲಿ. ಹೀಗಾಗಿ ಎಷ್ಟೋ ಜನ ಹೋಗಿ ದವಾಖಾನೆ ಸತ್ಯಕ್ಕೂ ಅವ್ರು ಹೋಗ್ಯಾರ. ಈಗ ಆದಷ್ಟು ಇದನ್ನ ನಮಗ ಜಲ್ದಿ ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ರೆ ಚಲೋ ಆಗ್ತೈತೆ ಅಂತೇಳಿ ನಮ್ಮಲ್ಲಿ ಕಳಕಳಿ ವಿನಂತಿ. ಬಗ್ಗೆ ಒಬ್ಬ ಯಾರಾದ್ರೂ ಕ್ರಮ ತಗೊಳ್ಳಿ. ಕರೆಕ್ಟ್ ಮಾಡಿ 6 ತಿಂಗಳಿಂದ ಆಯ್ತು ಈ ರೋಡ್ ಇದೇ ತರ ಇದೆ. ಏನಾದ್ರು ಯಾರ್ಯಾರು ಏನಾದ್ರು ಆದ್ರೆ ಅವರು ಕಾಂಟ್ರಾಕ್ಟ್ರೆ ಹೊಣೆಗಾರ ಆಗ್ತಾರೆ. ಇದಕ್ಕೋಸ್ಕರ ಯಾರಾದ್ರೂ ಒಬ್ರು ಬಂದು ಈ ರೋಡ್ಗಳನ್ನ ಬೇಗ ಕೆಲಸಗಳನ್ನ ಮುಗಿಸುವಂತ ಕಾರ್ಯಗಳನ್ನು ಮಾಡ್ಬೇಕು.
ಹಿರೇಮುರ ಕ್ರಾಸ್ನಿಂದ ಒಣಕುಂಟಿ ರಸ್ತೆ ಒಂದು 5 ಕೋಟಿ ರೀಚು ಶ್ರೀಶೈಲ ವಿಭೂತಿ ಅನ್ನೋರ್ಗೆ ಆಗಿದೆ. 0 to 3.285 ಕಿಲೋಮೀಟರ್ ಟೋಟಲು. ಅದು ಈಗಾಗಲೇ ವೆಟ್ ಮಿಕ್ಸ್ವರೆಗೆ ಕಾಮಗಾರಿ ಪೂರ್ಣಗೊಂಡಿದೆ. ಡಾಂಬರೀಕರಣ ಮಾಡೋ ಕಾಮಗಾರಿ ಬಾಕಿ ಇದೆ. ಇನ್ನು ಮುಂದೆ ಇನ್ನೊಂದು ರೀಚ್ ಇದೆ 7 to 12.8. ಅದರಲ್ಲಿ ಈಗಾಗಲೇ 3 ಕಿಲೋಮೀಟರ್ 7 to 10 ಕಿಲೋಮೀಟರ್ ವೆಟ್ ಮಿಕ್ಸ್ವರೆಗೆ ಕಂಪ್ಲೀಟ್ ಆಗಿದೆ. 10 to 12.8 ಕಿಲೋಮೀಟರ್ GSP ವರ್ಕ್ ಅಂಡರ್ ಪ್ರೋಗ್ರೆಸ್ ಇದೆ. ಅದು ವೆಟ್ ಮಿಕ್ಸ್ ಆದ್ಮೇಲೆ ಈಗ ಡಾಂಬರ್ದು ಸ್ವಲ್ಪ ಸಮಸ್ಯೆ ಇದೆ ಇದರಿಂದ. ಈ ಡಾಂಬರ್ ಸಪ್ಲೈ ಆದ ಕೂಡಲೇ ಆದಷ್ಟು ಬೇಗನೆ ಅದನ್ನ ಡಾಂಬರೀಕರಣ ಮಾಡಿ ಮುಗಿಸ್ಲಾಗುತ್ತೆ. ಕಾಮಗಾರಿ ಭೂಮಿ ಪೂಜೆ ಯಾವಾಗ ಆಯ್ತು ಸರ್? ಭೂಮಿ ಪೂಜೆ ಡೇಟ್ ನೋಡ್ಬೇಕ್ರಿ. ಡೇಟ್ ನನಗೆ ಮುಗಿಸ್ಕೊಡೋದೇ 6 ತಿಂಗಳ ಮಳೆಗಾಲ ಸಹಿತ. ಪೂಜೆ ಮಾಡಿದ್ರ ಸರ್? ಶಾಸಕರು ಪೂಜೆ ಮಾಡಿದ್ರೆ 22/6/2025. ಈ ಮುಕ್ತಾಯ ಆಗ್ಬೇಕಾಗಿದ್ದು 21/12/2025 ಮುಕ್ತಾಯ ಆಗ್ಬೇಕಾಗಿತ್ತು. 6 ತಿಂಗಳ ಸಮಯದಲ್ಲಿ. ಆದ್ರೆ ಇನ್ನೂವರೆಗೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಡಿಲೇ ಆಯ್ತು ಸರ್? ಡಿಲೇ ಯಾಕಾಯ್ತು ಅಂತಂದ್ರೆ ಗುತ್ತಿಗೆದಾರರು ಸ್ವಲ್ಪ ಕಾಮಗಾರಿ ಪ್ರಾರಂಭಿಸಬೇಕಾದ್ರೆ ವಿಳಂಬ ಮಾಡಿದ್ರು. ಅವ್ರ ಕಾಮಗಾರಿ ಪ್ರಾರಂಭಿಸಿದಾಗ ಬೇಕಾದಂತ GSP ವೆಟ್ ಮಿಕ್ಸ್ ಮಟೀರಿಯಲ್ ಸಕಾಲದಲ್ಲಿ ಸಿಗದೆ ಇದ್ದದಕ್ಕೆ ಅವರು ಒಂದೇನೋ ವೈಯಕ್ತಿಕ ತೊಂದರೆಯಿಂದ ಡಿಲೇ ಆಗಿದೆ ಕೆಲಸ. ಈಗ ಡಾಂಬರೀಕರಣ ಏಪ್ರಿಲ್ ನಲ್ಲಿ ಮಾಡಿ ಮುಗಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಕಾರಣಾಂತರದಿಂದ ಡಾಂಬರ್ ಸಿಗುದಿಲ್ಲ ಅಂತ ಈಗ ಡಾಂಬರ್ ರೇಟ್ ಬಹಳ ತುಟ್ಟಿಯಾಗಿದ್ದಾರೆ. ಸ್ವಲ್ಪ ಯುದ್ಧ ನಿಂತ ಮೇಲೆ ಡಾಂಬರ್ ರೇಟ್ ಆದಷ್ಟು ಬೇಗನೆ ಮಾಡಿ ಮುಗಿಸ್ಕೊಡ್ತೇವೆ ಅಂತ ಹೇಳಿದ್ದಾರೆ. ನಿಮ್ ಇಲಾಖೆ ನಿಯಮದಲ್ಲಿ ಏನಂತಂದ್ರ ನಿಗದಿತ ಅವಧಿಯಲ್ಲಿ ಕಾಮಗಾರಿ ಮುಗಿಸದೇ ಇದ್ರ ಸಂಬಂಧಿಸಿದ ಗುತ್ತಿಗೆದಾರ ಏನ್ ಕ್ರಮ ತಗೋತೀರಿ? ನಿಗದಿತ ಅವಧಿಯಲ್ಲಿ ಮುಗಿಸ್ತಾ ಇದ್ರೆ ಅವ್ರಿಗೆ ನಾವು EOT ಟೈಮ್ ಎಕ್ಸ್ಟೆನ್ಷನ್ ತಗೊಳ್ಳಕ್ಕೆ ಕಳಿಸ್ತೀವಿ. ಅವ್ರ ದಂಡ ಸಹಿತ ಅವಧಿ ವಿಸ್ತರಣೆ ನೀಡಿ ಕಾಮಗಾರಿ ಪೂರ್ಣಗೊಳಿಸ್ತೀವಿ. ಆ ದಂಡ ಏನ ನಿಗದಿಪಡಿಸಿರ್ತ ಆ ದಂಡವನ್ನು ಅವರ ಸುಮಾರು ಈಗ ಅವಧಿ ಮುಗಿದು 6 ತಿಂಗಳ ಮೇಲೆ ಸರ್, 1 ವರ್ಷ ಸಮೀಪ ಬಂತು. ಇಲ್ಲಿವರೆಗೆ ಅವ್ರ ಮೇಲೆ ಏನಾದ್ರು ಲೆಟರ್ ಬರ್ದಿದ್ದೀರಾ? ಲೆಟರ್ ಬರ್ದವ್ರಿ. ಏನಂತ ಸರ್? ನೀವು ಬೇಗನೆ ನಿಮ್ದು ಕಾಮಗಾರಿ ಅವಧಿ ಪೂರ್ಣಗೊಂಡೈತಿ, ಬೇಗನೆ ಅವಧಿ ವಿಸ್ತರಣೆ ಪಡೆದುಕೊಂಡು ಕಾಮಗಾರಿಯನ್ನು ಕೂಡಲೇ ಪ್ರಾರಂಭಿಸಿ ಪೂರ್ಣಗೊಳಿಸ್ತಾರೆ. ಅಲ್ಲಿಂದ ಏನಾದ್ರು ಸೂಚನೆ ಸರ್ ಗುತ್ತಿಗೆದಾರ ಬಂದಿರೋದು? ಗುತ್ತಿಗೆದಾರರು ಮೇಲಧಿಕಾರಿಗಳು ಅವ್ರಿಗೆ ತಿಳಿಸಿದ್ದಾರೆ ಬೇಗನೆ ಪೂರ್ಣಗೊಳಿಸ್ತಾರೆ. ಈಗ ಮೌಖಿಕವಾಗಿ ತಿಳಿಸಿದ್ದಾರೆ. ಏನೋ ಡಿವಿಷನ್ ಆಫೀಸ್ ವಿಭಾಗ ಕಚೇರಿಯಿಂದ ಮೌಖಿಕವಾಗಿ ಹೇಳೋರು ಪರ್ಫೆಕ್ಟ್ ಗೊತ್ತಿಲ್ಲ. ಆದ್ರೆ ಈಗ ಅಲ್ಲಿ ವಿಭಾಗ ಕಚೇರಿಗಾದ್ರು ಅವ್ರು ಹೇಳುದು ಡಾಂಬರೀಕರಣದ್ದು ಹೇಳ್ತಾ ಇದ್ದಾರೆ. ಆದಷ್ಟು ಸಮಸ್ಯೆ ಏನಾಗತ್ತ ಸರ್? ಅದು ಗಮನಕ್ಕೆ ಬಂದಿದೆ ಸರ್ ತಮ್ಗೆ? ಇದು ಡಾಂಬರೀಕರಣ ಆಗದೆ ಇರೋದ್ರಿಂದ ಸಮಸ್ಯೆ ಏನಾಗ್ತದೆ? ಸಮಸ್ಯೆ ಆಗ್ತಾ ಇದೆ. ವೆಟ್ ಮಿಕ್ಸ್ ಹಾಕ್ಬಿಟ್ವಿ. 2 ವೀಲರ್ 4 ವೀಲರ್ಕ್ಕಿಂತಲೂ 2 ವೀಲರ್ ಅಡ್ಡಾಡೋದು ಬಹಳ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಜಲ್ಲಿ ಕಲ್ಲುಗಳು ಎದ್ದಾವ, ಆ ಟೈರ್ ಸ್ಕಿಡ್ ಆಗಿ ಬಿಡ್ತಾವ. ಈಗಾಗಲೇ ಸಾಕಷ್ಟು ಬಾರಿ ಜನರನ್ನ ಮನೆಗೆ ಬಂದಾಗ ಗುತ್ತಿಗೆದಾರರಿಗೆ ಹೇಳಿ ಅದಕ್ಕೆ ಮತ್ತೆ ವಾಟಿಂಗ್ ಮಾಡಿ ರೂಲಿಂಗ್ ಮಾಡಿಸಿದ್ದೀವಿ. ಮಾಡಿಸಿದ್ರು ಕೂಡ ಅದು ತಾತ್ಪೂರ್ತಿಕ ಪರಿಹಾರ. ಮತ್ತೆ ದಿನನಿತ್ಯ ಡಾಂಬರ್ ರೂಲಿಂಗ್ ಮಾಡ್ಕೊಂತಿರ್ಲಿಕ್ಕೂ ಆ ಗುತ್ತಿಗೆದಾರರಿಗೂ ಸಾಧ್ಯ ಇಲ್ಲ. ಜಲ್ಲಿ ಎದ್ದಾಗ ನಾವು ಡೈರೆಕ್ಷನ್ ಕೊಟ್ಟಾಗ ಹೋಗಿ ರೂಲಿಂಗ್ ಮಾಡ್ತಾನೆ, ವಾಟಿಂಗ್ ಮಾಡ್ತಾನೆ. ಆದ್ರೂ ಜನರಿಗೆ ಸಮಸ್ಯೆ ಆಗಿದೆ. ಇದನ್ನ ನಾವು ಒಪ್ಕೊಳ್ಳೇಬೇಕು. ಈ ಬಗ್ಗೆ ಶಾಸಕರ ಗಮನಕ್ಕೆ ಬಂದಿದೆ ಸರ್? ಶಾಸಕರ ಗಮನಕ್ಕೆ ಬಂದಿದೆ. ಶಾಸಕರು 3-4 ಬಾರಿ ನನಗೆ ಫೋನ್ ಮೂಲಕ ಕರೆ ಮಾಡಿದ್ದಾರೆ. ಬೇಗನೆ ಮುಗಿಸ್ಲಿಕ್ಕೆ ಹೇಳೋ ಅವ್ರ ಮೇಲೆ ಕ್ರಮ ತಗೋತಾರೆ ಅಂತ ಹೇಳ್ಯಾರ. ಈಗ ಅವ್ರ ಮೇಲೆ ಮೌಖಿಕವಾಗಿಯೂ ಹೇಳಿದ್ವಿ. ಈಗ ನಾವು ಯೋಗ್ಯ ಕ್ರಮ ಜರುಗಿಸ್ಲಿಕ್ಕೆ ವಿಭಾಗ ಕಚೇರಿ ಪಕ್ಕ ಬಂದು ತಿಳಿಸ್ತೀವಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.